KRS ನಲ್ಲಿ ಇವಾಗ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಕ್ಕೆ 100 ಕೋಟಿ ಖರ್ಚು ಮಾಡಿ ಕಾವೇರಿ ಆರತಿ ಮಾಡಕ್ಕೆ ಹೊರಟಿದ್ದಾರೆ ಸರ್. ನನ್ನ ಆರೋಗ್ಯ ದೇವ್ರು ನೋಡ್ಕೊತಾನೆ. ನನ್ನ ಮಂಡ್ಯ ಜಿಲ್ಲೆ ಜನದ ಶುಭ ಹಾರೈಕೆ ಇದೆಯಲ್ಲ, ನನ್ನ ಆರೋಗ್ಯಕ್ಕೆ ಏನೂ ಆಗಲ್ಲ. ನಾನು ಯಾವುದೇ ಒತ್ತಡದಲ್ಲಿಲ್ಲ. ಒತ್ತಡದಲ್ಲಿರೋದು ಅವರುಗಳು. ನಾನು ಫ್ರೀ ಆಗಿದ್ದೀನಿ. ನೋಡೋದಪ್ಪ, 100 ಕೋಟಿ ಖರ್ಚು ಮಾಡಿದವ್ರೆ ಅಂತ. 100 ಕೋಟಿ ಯಾತಿಗೆ ಬೇಕು? ನಾವು ಬಹುಶಃ ಪುಟ್ಟರಾಜು ನಿಮ್ಮ ಪಾಂಡವಪುರದ ಕೆರೆ ತಂಡವರು ಅವ್ರು ಮಾಡಿದ್ರಲ್ಲ, ಎಷ್ಟು ಖರ್ಚು ಮಾಡಿದ್ರು ಅಂತ ಕೇಳಿ. ಸರ್ಕಾರಕ್ಕೆ ಎಷ್ಟು ಖರ್ಚಾಗಿದೆ, ಅವ್ರೇನು ಮಾಡಿದ್ರು ಅಂತ ಕೇಳಿ. ನಾನು ಸಹ 100 ಕೋಟಿ ಖರ್ಚು ಮಾಡ್ತಕ್ಕಂಥ ವಿಷಯದಲ್ಲಿ ವಿರೋಧ ಇದೆ. ಮಂತ್ರಿ ಆಗಕ್ಕೆ 1 ವರ್ಷ ಆಗಿ ಬರ್ತಾ ಇದೆ, ಆದ್ರೆ ಮಂಡ್ಯ ಜಿಲ್ಲೆಗೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಇವರು 2 ವರ್ಷ ಆಯ್ತಲ್ಲ, ಏನು ಮಾಡಿದ್ರಪ್ಪ? ರಾಜ್ಯ ಸರ್ಕಾರ ನಂದಾದ್ರೂ ಕೇಂದ್ರ ಸರ್ಕಾರ, ಇಲ್ಲಿ ರಾಜ್ಯ ಸರ್ಕಾರದಿಂದ ಏನು ಮಾಡಿದ್ದೀರಿ? ಯಾವ ಕೃಷಿ ವಿಷಯ ಎಷ್ಟು ದಿವಸ ಇರ್ತದೆ? ಇವ್ರು ಇಟ್ಕೋತಾರೆ? ದುಡ್ಡು ಕೊಡೋದೆ. ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಇವತ್ತು ಮುಚ್ಚಿದ್ದಾರೆ. ನಾನು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲಿ ತಂದಿರೋದಕ್ಕೆ ವಿರೋಧ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಆದರೆ ಈ ರಾಜ್ಯದಲ್ಲಿ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿ ಇವತ್ತು ದುಡ್ಡು ಕೊಡದೆ, ಸಂಬಳ ಕೊಡಲಿಕ್ಕಿಲ್ಲದೆ ಯಾವ ರೀತಿ ಯಾವ ಸ್ಥಿತಿಗತಿಯಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ಎಷ್ಟು ಉಪಯೋಗ ಆಗ್ತದೆ? ಇದು ನಡೀತಿರೋದು ಅದೇ ಅಲ್ವೇ? ಭಾಷಣದ ವೇಳೆ ಅಸಮಾಧಾನ ಹೊರಹಾಕಿದ್ರಿ ಸರ್, ರಾಜ್ಯ ಸರ್ಕಾರದ ಅಸಹಕಾರ ಅಂತ. ಹೌದಲ್ವೇ? ಈಗ HMT ಕಾರ್ಖಾನೆ ಇದು ಫಾರೆಸ್ಟ್ ಲ್ಯಾಂಡು ಅಂತೇಳಿ ತಕರಾರಾಗಿ ತಗೊಂಡು ಕೂತವ್ರೆ. QS ಇಲ್ದು ನಾನು 1700 ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಜೀವ ಕೊಡೋಕೆ ಹೋದರೆ ಅದಕ್ಕೆ ತಕರಾರು ಕೊಟ್ಟು ತೆಗೆದು ನಿಲ್ಲಿಸಿದ್ರು. ಎಲ್ಲಿಂದ ಕೆಲಸ ಮಾಡೋದು? ಅದಕ್ಕೆ ನಾನು ಹೇಳಿದ್ದೆ. ಮಂಡ್ಯಗೆ ವರ್ಕೌಟ್ ಮಾಡ್ತಾ ಇದ್ದೀನಿ, ಯಾರಿಗೂ ನಿರಾಸೆ ಆಗಲ್ಲ. ಮಂಡ್ಯ ಜಿಲ್ಲೆಗೂ ನಮ್ಮ ಯುವಕರಿಗೂ ಉದ್ಯೋಗ ಕಲ್ಪಿಸಲಿಕ್ಕೆ ಕೆಲವು ತೀರ್ಮಾನ ಮಾಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.